ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಮುಂಜಾನೆ ಎದ್ದು ದೇವರ ವಾಕ್ಯದ ಮುಂದೆ ಕಳೆಯುವ ಈ 5-10 ನಿಮಿಷ ಸಮಯವಾಗಿದೆ. ಹೀಗೆ ಒಟ್ಟಾಗಿ ಇರಬೇಕಾದರೆ ದೇವರ ಸಹಾಯ ನಿಮಗೆ ಲಭಿಸುವುದರಿಂದ ಆಗಿದೆ. ಈ ಸಮಯ ವಾಕ್ಯವನ್ನು ಆಲಿಸುವುದು, ಪ್ರಾರ್ಥಿಸುವುದು, ಆರಾಧಿಸುವುದು. ಪ್ರಿಯರೇ, ದೇವರು ನಿಮ್ಮ ಕುಟುಂಬವನ್ನು ಪ್ರೀತಿಸುತ್ತಿದ್ದಾರೆ. ನಿಮ್ಮ ತಲೆಮಾರಿಗೆ ದೇವರು ಕೊಡಲು ತೀರ್ಮಾನಿಸಿರುವ ಉಳಿತು ವಿಜಯವೂ ಇದೆ. ನಮಗೆ ಇಂದು ನಿರೀಕ್ಷೆಯಿಂದ ಪ್ರಾರಂಭಿಸೋಣ. ನೀವೆಲ್ಲ ಬಹಳ ಬ್ಯುಸಿ ಇರುವ ವ್ಯಕ್ತಿಗಳಾಗಿರಬಹುದು. ಅನೇಕ ಕಾರ್ಯಗಳ ಬಗ್ಗೆ ಟೆನ್ಷನ್ ಮನಸ್ಸಿನಲ್ಲಿ ಇರಬಹುದು. ಆದರೂ 5 ನಿಮಿಷ ಪ್ರಾರ್ಥಿಸುವಾಗ ದೇವರಿಗೆ ಆ ವಿಷಯಗಳನ್ನು ಸಮರ್ಪಿಸಿರಿ. ದೇವರ ಕರಗಳಲ್ಲಿ ಅದನ್ನು ಸಮರ್ಪಿಸಿಕೊಟ್ಟರೆ ದೇವರು ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ವಾಕ್ಯದೊಂದಿಗೆ ದೇವರ ಸ್ಪರ್ಶ ಬಹಳ ಶಕ್ತವಾಗಿದೆ. ಈ ಶುಶ್ರೂಷೆಗಳು ಅನೇಕರು ನೋಡಲು ಕಾರಣ ಈ ವಾಕ್ಯದೊಂದಿಗೆ ದೇವರು ಮಾಡುವ ಕಾರ್ಯಗಳು ಬಹಳ ಶಕ್ತವಾಗಿರುವುದರಿಂದ. ದೇವರು ನಿಮಗೆ ಸಹಾಯ ಮಾಡಲಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಯೋಬನ ಗ್ರಂಥದಲ್ಲಿ ಇಂದು ವಾಕ್ಯವನ್ನು ನಾವು ಆಲಿಸುವುದು ಒಂದು ದೊಡ್ಡ ನಷ್ಟದ ಕಾರ್ಯವಾಗಿದೆ. ಬಹಳ ನಷ್ಟ. ಯೋಬನು ಶ್ರೀಮಂತನಾಗಿದ್ದನು, ಕೋಟ್ಯಾಧೀಶ್ವರನಾಗಿದ್ದನು. ಆದರೆ ಎಲ್ಲವೂ ನಷ್ಟವಾಗಿ ಕೆಳಗೆ ಹೋಗಿ ಯೋಬನು ಎಲ್ಲ ಆತ್ಮೀಯರು, ಕುಟುಂಬದವರು ದೂರವಾದರು. ಯೋಬನ ಹೆಂಡತಿ ಸಮೇತ ಯೋಬನನ್ನು ಅಪಹಾಸ್ಯ ಮಾಡಿದಳು. ದೇವರನ್ನು ಶಪಿಸಿ ಸಾಯಿ, ಇನ್ನು ಪ್ರಾರ್ಥಿಸಿಕೊಂಡು ಇರಬೇಡ, ಪ್ರಾರ್ಥಿಸಿದ್ದು ಸಾಕಾಗಿಲ್ವಾ ಎಂದು ಹೇಳಿ ಅಪಹಾಸ್ಯ ಮಾಡಿದರು. ಆ ಅಪಹಾಸ್ಯವನ್ನು ಸ್ವೀಕರಿಸಿ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೆಲವರು ಇದ್ದಾರೆ. ಅವರ ಜೀವನದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಹಾಲೆಲೂಯ. ಅಪಹಾಸ್ಯ ಸ್ವೀಕರಿಸಿ ಮನಸ್ಸು ಕುಗ್ಗಿ ದೂರ ಹೋದವರು ಎಲ್ಲೂ ತಲುಪಲು ಸಾಧ್ಯವಿಲ್ಲ. ಪ್ರಿಯರೇ, ನೀವು ಅಪಹಾಸ್ಯ ಸ್ವೀಕರಿಸಿದವರ ಆತ್ಮೀಯರು ಸಹ ಅಪಹಾಸ್ಯ ಮಾಡಿರಬಹುದು. ಯೋಬನ ಕಾರ್ಯದಲ್ಲಿ ಪ್ರತ್ಯೇಕತೆ ಏನಾಗಿತ್ತು? ಎಲ್ಲ ನಷ್ಟವಾದರೂ ಸರ್ವ ಸಂಪತ್ತಿನ ಒಡೆಯನಾದ ದೇವರನ್ನು ದೃಢವಾಗಿ ವಿಶ್ವಾಸಿಸಿದನು. ಅದಕ್ಕಾಗಿ ಯೋಬನು 100 ಶತಮಾನ ಅನುಗ್ರಹಿಸಲ್ಪಟ್ಟಿದ್ದು. ಹಾಲೆಲೂಯ. ಸಂಪತ್ತು, ಪ್ರಶಸ್ತಿ ಎಲ್ಲ ನಷ್ಟವಾಗುವಾಗ ಅದರ ಜೊತೆ ದೇವರನ್ನು ನಷ್ಟಪಡಿಸಿಕೊಳ್ಳುವವರು ಇದ್ದಾರೆ. ಅವರ ಜೀವನದಲ್ಲಿ ಒಮ್ಮೆಯೂ ಇತಿಹಾಸ ಸೃಷ್ಟಿಯಾಗುವುದಿಲ್ಲ. ಅವರು ಒಮ್ಮೆಯೂ ತಲೆ ಎತ್ತುವುದಿಲ್ಲ. ದೇವರನ್ನು ಸಂಪತ್ತಾಗಿ ಕಾಣುವವನ ಜೀವನದಲ್ಲಿ ಯಾವುದೇ ದೊಡ್ಡ ಕಾರ್ಯ ಬಂದರೂ ಅವನು ಅದನ್ನು ಸಂಪತ್ತಾಗಿ ಕಾಣುವುದಿಲ್ಲ. ನಷ್ಟ ಬಂದರೂ ನಿರಾಸೆ ಪಡುವುದಿಲ್ಲ. ಯೋಬನ ಗ್ರಂಥ 22ನೇ ಅಧ್ಯಾಯ 25ರಿಂದ 28ರವರೆಗೆ ವಚನಗಳನ್ನು ಆಲಿಸೋಣ. ಸರ್ವಶಕ್ತನಾದ ಸ್ವಾಮಿಯೇ ನಿನಗೆ ಬಂಗಾರವಾಗಿರಲಿ, ಆತನೇ ನಿನಗೆ ಬೆಳ್ಳಿಯ ರಾಶಿಯಾಗಿರಲಿ. ಆಗ ನೀನು ಸರ್ವಶಕ್ತನಲ್ಲಿ ಆನಂದಿಸುವೆ, ತಲೆ ಎತ್ತಿ ದೇವರಿಗೆ ಅಭಿಮುಖಿಯಾಗುವೆ. ಆತನನ್ನು ಪ್ರಾರ್ಥಿಸುವೆ, ಆತ ಆಲಿಸುವವನು. ತೀರಿಸುವೆ ಆತನಿಗೆ ನೀವೊತ್ತ ಹರಕೆಗಳನ್ನು. ನಿನ್ನ ಯೋಜನೆಗಳು ಸಫಲವಾಗುವು, ನಿನ್ನ ಮಾರ್ಗಗಳು ಪ್ರಜ್ವಲಿಸುವು. ಪ್ರಿಯರೇ, ನೀವು ಅಪಹಾಸ್ಯ ಅನುಭವಿಸಿರಬಹುದು. ಅನೇಕರು ಅನೇಕ ಅಭಿಪ್ರಾಯಗಳನ್ನು ಹೇಳಿರಬಹುದು. ಪ್ರಿಯರೇ, ತಮಾಷೆ ಮಾಡಿದ್ದಾಗ, ಗೇಲಿ ಮಾಡಿದ್ದಾಗ ಅವರಿಗೆ ತಿರುಗಿ ಅಪಹಾಸ್ಯ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಿನಗೆ ದೇವರು ಅತಿ ದೊಡ್ಡ ಸಂಪತ್ತು ಎಂದು ವಿಶ್ವಾಸಿಸಲು ಸಾಧ್ಯವಾದರೆ ನಾಳೆ ನೀನು ಯೋಚಿಸಿರುವ ಸ್ಥಳಕ್ಕೆ ಜೀವಿಸಲು ಸಾಧ್ಯ. ಹಾಲೆಲೂಯ. ದೇವರಾಗಿದ್ದಾರಾ ನಿನ್ನ ಸಂಪತ್ತು? ನಿನ್ನ ಜೀವನ ಪ್ರಕಾಶಿಸುತ್ತದೆ, ದೋಷವು ಬರುವುದಿಲ್ಲ. ಸಮಸ್ಯೆ, ಕಷ್ಟ, ಬೆದರಿಕೆ ಉಂಟಾದರೂ ನೀನು ಉದ್ದೇಶಿಸಿದ ಸ್ಥಳಕ್ಕೆ ನೀನು ತಲುಪುತ್ತೀಯ, ಅಲ್ಲಿ ಜೀವಿಸುತ್ತೀಯ, ಅನುಗ್ರಹಿಸಲ್ಪಡುತ್ತೀಯ. ಪ್ರಿಯರೇ, ನಾವು ಹೀಗೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯವಾಗಿದೆ ನನ್ನ ಸಂಪತ್ತು. ಬೇರೆ ಯಾವುದರಲ್ಲಿ ಪ್ರಾಮುಖ್ಯತೆ ವಹಿಸದಿರಲಿ. ದೇವರೇ, ನಿಮ್ಮನ್ನು ನನ್ನ ಅತೀ ದೊಡ್ಡ ಸಂಪತ್ತಾಗಿ ಕಾಣಲು ಅನುಗ್ರಹ ನೀಡಿರಿ. ನೀವಾಗಿದೆ ನನ್ನ ಸಂಪತ್ತು, ಐಶ್ವರ್ಯ. ನೀವು ನನ್ನ ಜೊತೆಯಾಗಿರಿ. ಯೋಬನ ರೀತಿ ದೇವರನ್ನು ವಿಶ್ವಾಸಿಸಲು ನಮ್ಮನ್ನು ಅನುಗ್ರಹಿಸಿರಿ. ದೇವರಾಗಿದ್ದಾರೆ ನಮ್ಮ ಸಂಪತ್ತು ಎಂಬ ಪ್ರಾರ್ಥನೆಯಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ
ಅಸೂಯೆಯಿಂದ ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.